ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಜುಲೈ 11ರಂದು ಭಟ್ಕಳಕ್ಕೆ ಭೇಟಿ ನೀಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಸಭೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಠಾಣೆಗೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರಿಗೆ ಭಟ್ಕಳ ನಗರ ಠಾಣೆ ಪೊಲೀಸರು ಗೌರವ ವಂದನೆ ಸಲ್ಲಿಸಿ ಬರಮಾಡಿಕೊಂಡರು. ಬಳಿಕ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ವರಿಷ್ಠಾಧಿಕಾರಿಗಳು ಠಾಣೆಯ ಆಗುಹೋಗುಗಳ ಬಗ್ಗೆ ವಿಚಾರಿಸಿದರು. ಸಿಬ್ಬಂದಿ ಸಂಖ್ಯೆ, ಪ್ರಕರಣಗಳ ಸಂಖ್ಯೆ, ಭಟ್ಕಳದಂತಹ ಸೂಕ್ಷ್ಮ ಸ್ಥಳದಲ್ಲಿ ಪೊಲೀಸ್ ಕಾರ್ಯಾಚರಣೆ ಹೇಗಿರಬೇಕು ಎನ್ನುವುದರ ಬಗ್ಗೆ ವಿವರಿಸಿದರು. ಜಿಲ್ಲೆಯಲ್ಲಿ ಡ್ರಗ್ಸ್, ಮಡ್ಕ, ಅಕ್ರಮ ರೀತಿ ಕ್ಲಬ್ ಹಾವಳಿ ಹೆಚ್ಚಿದೆ ಎನ್ನುವುದು ಗೊತ್ತಾಗಿದೆ. ಒಂದು ವೇಳೆ ಇಂತಹ ಪ್ರಕರಣದಲ್ಲಿ ಪೊಲೀಸರು ಭಾಗಿಯಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಆರೋಪಿಗಳನ್ನ ಠಾಣೆಗೆ ಕರೆದುಕೊಂಡು ಬರುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಠಾಣೆಯ ಸಿಬ್ಬಂದಿಗೆ ವಿಸ್ತರಿಸಿ ಹೇಳಿದರು. ಈ ಹಿಂದೆ ಹೊನ್ನಾವರ, ಕಾರವಾರ ಮತ್ತು ರಾಮನಗರದಲ್ಲಾದ ಘಟನೆಗಳನ್ನ ದೃಶ್ಯಾಂತರಿಸಿ ಹೇಳಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ರೀತಿಯ ಘಟನೆಗಳು ಆಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಯಾವುದೇ ಪ್ರಕರಣವನ್ನ ನಿರ್ಲಕ್ಷ್ಯ ವಹಿಸುವಂತಿಲ್ಲ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಬೇರೆ ರೀತಿಯಾದ ಬೆಳವಣಿಗೆಗಳಾಗುತ್ತದೆ. ಅಂತಹವುಗಳಿಗೆ ಆಸ್ಪದ ನೀಡಬಾರದು ಎಂದು ಸೂಚನೆ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರು ಹೊಸ ಕಾನೂನಿನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕು. ಹೊಸದಾಗಿ ಸಾಮಾಜಿಕ ಸೇವೆ ಎನ್ನುವ ಕಾನೂನು ಜಾರಿಗೆ ಬಂದಿದೆ. ಪದೇ ಪದೇ ಓರ್ವ ವ್ಯಕ್ತಿ ಸಣ್ಣ ಪುಟ್ಟ ಪ್ರಕರಣದಲ್ಲಿ ಭಾಗಿಯಾಗುತ್ತಿದ್ದರೆ ಸ್ವಚ್ಛತೆ ಕೆಲಸಗಳಿಗೆ ಆತನನ್ನ ತೊಡಗಿಸಿಕೊಳ್ಳಲಾಗುವುದು ಎಂದರು. DDPO, DD ಇವರೆಲ್ಲ ಮಾತಾಡ್ಬಿಟ್ಟು ಒನ್ ಡೇ ರಿಸರ್ವ್ ಮಾಡಿಸಿ DSP ಅಂತ ಒನ್ ಡೇ ವಿಲ್ ಇಂಟ್ರಾಕ್ಟ್ ವಿತ್ ದ ಚಿಲ್ಡ್ರನ್. ಈ ಗೂಡಂಗಡಿಗಳಲ್ಲಿ ಅದರಲ್ಲಿ ಇದರಲ್ಲಿ ಚಾಕ್ಲೇಟ್ಸು, ಡ್ರಗ್ಸು ಏನು ಮಾಡ್ತಾರೆ, ಮತ್ತು ಅವ್ರಿಗೆ ಯೂಟಿಸಮ್ ಮಾಡ್ತಾರೆ, ಅಥವಾ ಏನು ಸಪ್ಲೈ ಲಿಂಕ್ ಇಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೆ, ಮತ್ತು ಕಾನೂನು ಬಗ್ಗೆ ಮಕ್ಕಳಿಗೆ ಪೋಕ್ಸೋ ಆ್ಯಕ್ಟ್ ಬಗ್ಗೆ, ಎಸ್ಪೆಷಲಿ ಪೋಕ್ಸೋ ಆ್ಯಕ್ಟ್ಸ್ ಬಗ್ಗೆ ಅವ್ರಿಗೆಲ್ಲರೂ ತಿಳಿಸೋದಕ್ಕೆ ಈಗ ಆದೇಶ ಬಂದಿದೆ. ಅದೇ ನಾವು ಪ್ರತಿ ಇದರಲ್ಲಿ ಒಂದು ಪೊಲೀಸ್ ಡೇನ ನಾವು ಮಾಡ್ತೀವಿ. ಪ್ರತಿದಿನ ಒಂದು ಸ್ಕೂಲ್ಗೆ ನಾವು ಪ್ರತಿದಿನ ಒಂದು ಸ್ಕೂಲ್ಗೆ ನಾವು ಹೋಗಬೇಕು, ಅವರು ಕವರ್ ಮಾಡಬೇಕಲ್ಲ. ಆಮೇಲೆ ಈ ಬೀಟ್ ಸಿಸ್ಟಮು ಸರಿಯಾಗಿ ಮಾನಿಟರ್ ಮಾಡಬೇಕು. ಈಗ ಎಲ್ಲ ಎಷ್ಟು 100% ಆಗಬೇಕದು ಅದನ್ನು ನಾನು ರಿವ್ಯೂ ಮಾಡ್ತಾ ಇದ್ದೆ. ಇದನ್ನು ಸ್ಟಾಫ್ ಈಗ ಜನರಲ್ ಟ್ರಾನ್ಸ್ಫರ್ಸ್ ಬಂದಿದೆ. ಯಾರು 5 years and above ಯಾರಿದ್ದಾರೆ ಮತ್ತೆಲ್ಲ DSP ಮಾತಾಡಿ ಅವರೆಲ್ಲ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಹೇಶ್ ಎಂಕೆ, ನಗರ ಠಾಣೆ ಸಿಪಿಐ ಗೋಪಿಕೃಷ್ಣ, ಗ್ರಾಮೀಣ ಸಿಪಿಐ ಚಂದನ್ ಗೋಪಾಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಆರ್ ನಗರ ಪಟ್ಟಣದ